ಇಲ್ಲಿವರೆಗೂ ಮಾಮ್ ಮತ್ತು ಮಕ್ಕಳು ಯಾರೂ ಬರದೇ ಇರೋದ್ರಿಂದ ಸುಮ್ಮನಾಗೆ ಕೋಪ ಬರೋದ್ರಲ್ಲಿ ತಪ್ಪೇನೂ ಇಲ್ಲ. ಬೇರೆಯವರಾಗಿದ್ರೆ ಇದನ್ನ ದೊಡ್ಡದು ಮಾಡ್ತಾ ಇದ್ರು. ಹೌದು ಬಿಡು, ತಾಯಿ ಕರಳು ಸುಮ್ಮನೆ ಇರತ್ತಾ? ಈ ಸುಮನಾಗೆ ತಾಯಿ ಅಂತ ಪಟ್ಟ ಕಟ್ಬೇಡಿ ಅತ್ತೆ. ಯಾಕಂದ್ರೆ ಸಖಿಗೆ 2 ಕೋಟಿ ರೂಪಾಯಿ ಕೊಟ್ಟು ಗರ್ಭಕೋಶನ ಕೊಂಡ್ಕೊಂಡು ಅದರಿಂದ ಮಗು ಮಾಡಿಕೊಂಡು ಆಸ್ತಿನ ಲಪ್ಟಾಯಿಸುವಂಥ ದುರಾಸೆ ಬುದ್ಧಿ ಇರೋದು ಈ ಸುಮನಾಗೆ. ಈಗ ನನ್ನ ಮಗಳು ಉಲುಚಿ ಅಂತ ಕುಣದಾಡ್ಬಿಟ್ರೆ ಯಾರೇನು ಮಾಡೋಕ್ಕಾಗತ್ತೆ? ಅಯ್ಯ, ಅಂದ್ರೆ ನಿನ್ನ ಉದ್ದೇಶ ಏನೋ? ಬೆಳಿಗ್ಗೆ ಮಗು ಆಗಿದ್ದು ರಾತ್ರಿ ಹಾವಾಗೋ ಉಲುಚಿಯಿಂದ ಆಸ್ತಿ ಸಿಗಲ್ಲ ಅಂದ್ ಮಾತ್ರಕ್ಕೆ ಸ್ವಂತ ಮಗಳನ್ನ ಬಿಟ್ಕೊಡ್ತೀನಾ? ನಾನ ಮಕ್ಕನ್ ತರ ಅಲ್ಲ. ನೀನ್ ಹೀಗೆಲ್ಲ ಮಾತಾಡ್ಬೇಡ ಸುಮನ. ನಾನ್ ಯಾಕೆ ನನ್ ಮಗುನ್ ಬಿಟ್ಕೊಡ್ಲಿ? ಅತ್ತೆ ಜೊತೆ ಹೋಗಿರೋ ಗಾಯತ್ರಿ ಕ್ಷೇಮವಾಗಿ ವಾಪಸ್ ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ನಿನ್ನ ನಂಬಿಕೆ ನಿಜ ಆಗತ್ತೆ ಮಾತೆ. ಉಲುಚಿ ಕೂಡ ವಾಪಸ್ ಬರ್ತಾಳೆ ಅಂತ ಅಮ್ಮ ಹೇಳಿದ್ಮೇಲೆ ಯಾಕೆ ಸೆಟ್ ಮಾಡ್ಕೋತೀಯಾ? ಬರ್ತಾರೆ ಅಂತಿದ್ದಾರೆ, ಆದ್ರೆ ಯಾವಾಗ ಬರ್ತಾರೋ ಗೊತ್ತಿಲ್ಲ. ನಿಮಗ್ ಮಕ್ಳು ಬೇಕು, ಆ ಮಕ್ಳಿಗೆ ಅಮ್ಮ ಬೇಕು, ಮತ್ ನನ್ ಕತೆ ಏನಾಗ್ಬೇಕು? ಅಯ್ಯೋ, ಹಿಂದೆನೆ ಓಡಾಡ್ತಿದ್ದೆ ಅಂತ ನೀವೆಲ್ಲ ಹೇಳ್ತಾ ಇದ್ರಿ ಅಲ್ವಾ? ಇವಾಗ ನೋಡಿದ್ರೆ ನಮ್ಮ ಮಾಮ್ ಬರೋದಕ್ಕೂ ಆಗಲ್ಲ ಅಂತ ಜಾತಕ ಹೇಳೋ ತರ ಹೇಳ್ತಿದ್ದೀರಾ. ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ, ನಮ್ಮ ಮಾಮ್ ಬೇಕಷ್ಟೇನೆ. ಹೀಗ್ ಮಂತರ ಮಾಡಿದ್ರೆ ನಾನತ್ರ ಏನ್ ಮಾಡಕ್ಕಾಗತ್ತೆ? ಭಜನೆ ಮಾಡ್ತೀನಿ ಅಂತ ನೀನ್ ಹೇಳ್ಬೇಡ ತಂಗ್ಯವ್ವ. ಸರಿಯಾದ ಸಮಯಕ್ಕೆ ನೆನಪು ಮಾಡ್ದೆ ಅಣ್ಣಯ್ಯ. ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯೋ ಭಜನೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಸುಮನ, ಎಲ್ಲಿಗೆ ಹೋಗ್ತಿದ್ಯಾ? ಅಯ್ಯೋ, ಸಿಟ್ ಮಾಡ್ಕೊಂಡು ಹೊರಟೋದ್ಲು. ಇವಾಗ ಯಾರೇನಂದ್ರು ಅಂತ? ಅವಳಿಗೆ ಶಾರ್ಟ್ ಟೆಂಪರ್ ಅಂತ ಗೊತ್ತಲ್ವಾ? ಅವಳು ಯಾವಾಗ ಏನು ಮಾಡ್ತಾಳೋ ಅಂತ ಅವಳಿಗೂ ಗೊತ್ತಿರಲ್ಲ. ಅವಳು ಇಲ್ಲಿಂದ ಹೋದ್ಲಲ್ಲ, ಈಗ ನೆಮ್ಮದಿಯಾಗಿರ್ಬೋದು ನಾವು. ಹೇಗಿರ್ತೀವಿ ವಿಕಿ? ಅತ್ತಿಗೆ, ಗಾಯತ್ರಿ, ಉಲುಚಿ ಯಾರು ವಾಪಸ್ ಮನೆಗೆ ಬಂದಿಲ್ಲ. ಉಲುಚಿ ಗಾಯತ್ರಿ ಇಬ್ರು ಬರ್ತಾರೆ ಅಂತ ಹೇಳಿದ್ರು, ಆದ್ರೆ ಕಾಣಿಸ್ತಾನೆ ಇಲ್ಲ. ಕತೆ ಅಲ್ದ ಇನ್ನೇನ್ ಮಾವ ಇದು? ಅಯ್ಯೋ, ಸರ್ಪ ದ್ವೀಪಕ್ಕೆ ಯಾರು ಹೋಗಕ್ಕಾಗಲ್ಲ ಅಂದ್ರು, ಹೋಗಿದ್ದು 3, ಬರೋದಿಬ್ರು ಮಾತ್ರ ಅಂತ ಏನ್ ಲೆಕ್ಕ ಹೇಳ್ತಾವ್ರಿ ಇವ್ರು? ಅವ್ರು ಹಾಗೆ ಮಾಡ್ತಾರ ಬಾವಾ. ಸೈಲೆಂಟಾಗಿ ಗುಡಿಗೆ ಹೋಗಿ ಭಜನೆ ಮಾಡ್ತಾ ದೇವ್ರ ಸೇವೆ ಮಾಡ್ಬೇಕು ಅಂತ ಹೇಳಿ ಜಾರ್ಕೊಳಕ್ ನೋಡ್ತಿದ್ದಾರೆ. ಅದಕ್ಕೆ ಈ ಹಗ್ಗ ತಂದಿದ್ದೀನಿ. ಮತ್ತದ್ಯಾಕೆ? ಹಗ್ಗದಲ್ಲಿ ಏನ್ ಮಾಡ್ಬೇಕು ಅಂತಿದ್ಯಾ? ಸ್ಕಿಪ್ಪಿಂಗ್ ಮಾಡ್ತೀಯಾ? ನನಗ್ ಬೇರೆ ಕೆಲ್ಸ ಇಲ್ವಾ ಚಿಕ್ಕಿ? ಈ ಹಗ್ಗದಿಂದ ಈ ಹುಡ್ಗಿ ಎಲ್ಲೋ ಹೋಗ್ದಿರೋ ಹಾಗೆ ಕಟ್ ಹಾಕ್ತೀನಿ ನಾನು. ಬಾರೆ ಈ ಕಡೆ. ಇರಕ್ಕ ಹತ್ರ ಬರ್ಬೇಡಿ. ಯಾರಾದ್ರೂ ಸರಿ ತಡಿಯಕ್ಕೇನಾದ್ರೂ ನೋಡಿದ್ರೆ ಇದೇ ಹಗ್ಗದಿಂದ ನನ್ ಕತ್ತಗ್ ಸುತ್ಕೊಂಡು ನನ್ ಮಗುನ್ ದೂರ ಮಾಡಿರೋ ನಿಮ್ಮೆಲ್ಲರ ಹೆಸರನ್ನು ಬರಿತೀನಿ. ಅರೆ, ಅಯ್ಯೋ ಸುಮನಾ, 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 ಅಯ್ಯಯ್ಯೋ ಸುಮ್ಮನೆ ಸುಮನಾ, ಹೇಯ್, ನೀನ್ ಸುಮ್ನಿರ. ಯಜಮಾನ್ರೆ, ಸುಮನಾ,
ಸುಮ್ಮನೆ ಇರು ಸುಮ್ಮನ. ಬೇಡ ಬೇಡ ಕಣ, ನಿಮ್ಗೆ ಹೇಳ್ತಿರೋದು. ಚಿಕ್ಕ ಮಾತೆ. ಸುಮನ, ಅಯ್ಯೋ ವಿಶಾಲ್ ಅವ್ರೆ, ಸುಮನ, ಮಾತೆ, ನಿಮ್ಮ ಈ ಅವಸ್ಥೆನ ನನ್ನಿಂದ ನೋಡಕ್ ಆಗ್ತಿಲ್ಲ. ತಾಳ್ಮೆ ಇರ್ಲಿ ನಂದೀಶ, ಸುಮನನ್ ಕೋಪ ಕಡಿಮೆ ಆಗ್ಲಿ ಇರು. ಹೀಗೆ ಹಗ್ಗದಿಂದ ಬಂದ್ಸೋದು ಪಾಪ ಅಲ್ವೇನಮ್ಮ? ಅಲ್ ಮಗುಗೋಸ್ಕರ ಮಾಡೋ ಕೆಲ್ಸ ಪಾಪ ಅನ್ನಿಸ್ಕೊಳ್ಳಲ್ಲ. ಆದರೆ ಈ ರೀತಿ ಮಾಡೋದು ಯಾವ ರೀತಿಯಲ್ಲೂ ಸರಿ ಅನ್ನಿಸ್ತಾ ಇಲ್ಲ. ಸುಮನ, ನಿನ್ ಟೈಮ್ ಚೆನ್ನಾಗಿಲ್ದೇ ಇರೋದಕ್ಕೆ ಹೀಗೆಲ್ಲ ಮಾಡ್ತಿದ್ಯಾ? ಹುಷಾರಾಗಿರೋ. ನಾನೇನಾದ್ರೂ ಈ ಹುಡುಗಿನ ಬಿಟ್ಬಿಟ್ರೆ ಇವಳು ಮತ್ತೆ ಈ ಕಡೆ ಬರೋದಿಲ್ಲ. ಯಾಕೆ ಅಂದ್ರೆ ಹೋದವರು ಬರ್ತಾರೋ ಇಲ್ವೋ, ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಹೌದು, ನಮ್ಮನೆಯಿಂದ ಸರ್ಪದ್ವೀಪಕ್ಕೆ ಹೋಗಿದ್ದಾರೆ ಅಂತ ಯಾರಿಗಾದ್ರೂ ಹೇಳಿದ್ರೆ ನಮ್ಮನ್ನ ಗೇಲಿ ಮಾಡ್ಕೊಂಡು ನಗ್ತಾರೆ. ಹಾಗಂತ ಅಕ್ಕ ಮತ್ತೆ ಮಕ್ಕಳು ವಾಪಸ್ ಬರೋವರೆಗೂ ತಂಗ್ಯವ್ವನ ಹೀಗೆ ಕಟ್ಟಾಕಿರ್ತೀರಾ? ಅವ್ರು ಬರ್ಲಿಲ್ಲ ಅಂದ್ರೆ ಅವ್ರು ಎಲ್ಲಿದಾರೋ ಹೇಗೆ ಕರ್ಕೊಂಡು ಬರ್ಬೇಕು ಅಂತ ಹೇಳ್ಬೇಕು. ಅದನ್ನು ಹೇಳಿಲ್ಲ ಅಂದ್ರೆ ಉಪವಾಸ ಇರಕ್ ಹೇಳಿ. ಒಂದು ಹನಿ ನೀರು ಕೂಡ ಕೊಡೋ ಹಾಗಿಲ್ಲ ಇವಳಿಗೆ. ಸುಮನ, ಏಯ್, ಯಾಕೆ ಈಗ ಹಠ ಮಾಡ್ತಿದ್ಯಾ? ಲೇ, ಮಾಮ್ಗೋಸ್ಕರನಾದ್ರೂ ಈ ಹುಡುಗಿನ ನಾನೇ ಕಟ್ಟಾಕ್ಬೇಕಿತ್ತು. ಆದ್ರೆ ನಾನ್ ಮಾಡ್ಬೇಕು ಅಂತಿದ್ದ ಕೆಲ್ಸನ ಸುಮನನೇ ಮಾಡಿದಾಳೆ. ಅವ್ರು ಬಂದ್ರೇನೆ ಇಲ್ಲಿ ಕಟ್ಟನ್ ಬಿಚ್ಚಕ್ಕಾಗೋದು. ಅದಕ್ಕೂ ಮುಂಚೆ ಏನಾದ್ರೂ ಹಗ್ಗ ಬಿಚ್ಚಕ್ಕೇನಾದ್ರೂ ನೋಡಿದ್ರೆ ನಾನ್ ಸಾವನ್ ನೋಡ್ತೀರಾ? ಸುಮನ, ನೀನ್ ತುಂಬಾ ದೊಡ್ಡ ತಪ್ಪು ಮಾಡಿದೆ ಅಂತ ಅನಿಸ್ತಿದೆ. ಯಾರ ವಿಷಯದಲ್ಲಿ? ವಿಶಾಲಾಕ್ಷಿನ ಹಗ್ಗದಲ್ಲಿ ಕಟ್ ಹಾಕಿ ಪಾಪದ ಮೂಟೆನ್ ಕಟ್ಕೊಂಡೆ. ನನ್ ಕಣ್ ಚೆನ್ನಾಗ್ ಕಾಣಿಸುತ್ತೆ. ಇಲ್ಲಿವರೆಗೂ ನೀನ್ ಹೇಳಿದ್ದೆಲ್ಲ ಕೇಳಿಸ್ತು ಅಕ್ಕ. ಚೆನ್ನಾಗೂ ಮಾತಾಡ್ತೀನಿ. ಪಂಚೇಂದ್ರಿಯಗಳು ಕೆಲಸ ಮಾಡ್ತೇವೆ ಅಂತ ಕೊಬ್ಬು ಮಾಡಬಾರ್ವೆ. ಮಾಡಿರೋ ಕೆಲಸಕ್ಕೆ ಕ್ಷಮೆ ಕೇಳಿದ್ರೆ ದೇವತೆ ರೂಪದಲ್ಲಿರೋ ವಿಶಾಲಾಕ್ಷಿ ಕ್ಷಮಿಸ್ತಾಳೆ. ಮೊದ್ಲು ಆ ಹುಡುಗಿಗೆ ನನ್ ಮಗು ಎಲ್ಲಿದೆ ಅಂತ ಹೇಳಕ್ ಹೇಳಿ. ಸರ್ಪದ್ವೀಪಕ್ಕೆ ಹೋದವರು ಇನ್ನೂ ಬಂದಿಲ್ಲ ಅಂತ ನೀನ್ ತುಂಬಾ ಫೀಲ್ ಮಾಡ್ಕೋತಿದ್ಯೇನೋ, ಆದ್ರೆ ನಾನಂತೂ ತಿಲೋತ್ತಮ ಅತ್ತ ಮೇಲೆ ಡೌಟ್ ಪಡ್ತಿದ್ದೀನಿ. ಅತ್ತೆ ಏನ್ ಮಾಡಿದ್ರೀಗ? ಮಕ್ಕಳನ್ನ ಕರ್ಕೊಂಡು ಸರ್ಪದ್ವೀಪಕ್ಕೆ ಹೋಗಿದ್ದಾರೆ ಅಂತ ಏನ್ ಗ್ಯಾರಂಟಿ? ಬೇರೆ ಇನ್ನೆಲ್ಲೋ ಕರ್ಕೊಂಡು ಹೋಗಿ ಬ್ಲ್ಯಾಕ್ ಮೇಲ್ ಮಾಡಲ್ಲ ಅಂತೀಯಾ? ಇದು ಕೂಡ ಪಾಯಿಂಟೇ ಅದ್ಗೆ. ನನಗೆ ಥಾಟೇ ಬರಲಿಲ್ಲ ನೋಡಿದ್ರ. ನಮ್ಮಗನ್ ಕರ್ಕೊಂಡು ಹೋಗಿ ಅತ್ತೆ ಯಾರನ್ನ ಹೆದರ್ಸ್ತಾರೆ? ಹಾ, ಇವ್ರ ಅಮ್ಮನ ಬಗ್ಗೆ ನಿಂಗೆ ಗೊತ್ತಿಲ್ಲ ಸುಮನ. ಅವಕಾಶ ಸೃಷ್ಟಿ ಮಾಡೋದ್ರಲ್ಲಿ ಅವರು PhD ಮಾಡಿದ್ದಾರೆ. ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರಾಗ್ಬೇಡ ವಿಕ್ರಾಂತ್. ನೋನೋ, ನನಗೆ ಆ ಥರ ಭೇದ ಏನಿಲ್ಲ ಅದಕ್ಕೆ. ನೀವು ಅಂದಂಗೆ ಆ ಆ್ಯಂಗಲಿಂದನೂ ಯೋಚನೆ ಮಾಡಬೇಕು.
ಮತ್ತೆ ವಿಶಾಲಾಕ್ಷಿ ಯಾಕೆ ಹೀಗೆ ಹೇಳಿದ್ಲು? ಸರ್ಪದ್ವೀಪಕ್ ಹೋಗಿರೋ ತಿಲೋತ್ತ ಮಾತೆ ವಾಪಸ್ ಬರೋದಿಲ್ಲ, ಮಕ್ಳು ಮಾತ್ರ ಬರ್ತಾರೆ ಅಂತಂದ್ಲಲ್ಲ. ಆ ಮಾತನ್ನ ನಂಬಿದ್ಮೇಲೆ ಹಗ್ದಲ್ಲಿ ಯಾಕೆ ಕಟ್ಟಾಕ್ತೆ? ಮನೆಯಿಂದ ಓಡ್ ಹೋಗ್ಬಾರ್ದು ಅಂತ. ಯಾರಾದ್ರೂ ಬಿಡ್ಸಕ್ ನೋಡಿದ್ರೆ ನಾನ್ ಸತ್ ಹೋಗ್ತೀನಿ ಅಂತ ಖಡಾಖಂಡಿತವಾಗಿ ಹೇಳಿದ್ನಲ್ವಾ? ಬನ್ನಿ ಅದಕ್ಕೆ ವಿಶಾಲಾಕ್ಷಿನ ಬಿಡ್ಸೋಣ. ಸುಮನ ಏನಾದ್ರೂ ಮಾಡ್ಕೊಂಡ್ಬಿಟ್ರೆ ಏನು ವಿಕ್ರಾಂತ್? ಇಂಥವ್ರು ಮಾಡೋ ಈ ಕೆಟ್ಟ ಕೆಲಸಗಳನ್ನ ನೋಡೋದ್ರ ಬದಲು ಅದೇ ಬೆಟರ್ ಅಲ್ವಾ? ನಾನಂದ್ರೆ ಎಷ್ಟು ಕೇವಲ ಅಂತ ಗೊತ್ತಾಯ್ತಾ ಅಕ್ಕ? ನೀನು ವಿಶಾಲಾಕ್ಷಿ ನೋಡು ಸುಮನ, ನಿತ್ಯ ಶಿವನಾಮ ಸ್ಮರಣೆ ಮಾಡ್ತಾ 4 ಜನರಿಗೆ ಒಳ್ಳೇದ್ ಮಾಡೋರ್ಗೆ ಈ ತರ ಹಗ್ದಲ್ಲಿ ಕಟ್ ಹಾಕೋದು ಕ್ಷಮ್ಸಕ್ ಆಗದೆ ಇರೋ ಕೆಲ್ಸ ಗೊತ್ತಾ? ಆದ್ರೆ ನಿನ್ ಸ್ವಂತ ತಾಯಿ ತರ ನೀನ್ ಮಾಡಿದ ಕೆಲ್ಸನ ನೋಡ್ತಾ ಹಾಗೆ ನಕೊಂಡು ಸುಮ್ನೆ ನಿಂತ್ಕೊಂಡಿದ್ಲು. ನನ್ಗೊಂದ್ ಹೇಳಕ್ಕ, ಆ ಹುಡುಗಿಗೆ ಇಲ್ದಿರೋ ನೋವು ನಿನ್ಗ್ಯಾಕ್ ಆಗ್ತಿದೆ? ಕಪ್ಪೋಳಕ್ಕೊಂದು ಬಾರಿಸ್ತೀನಿ ನೋಡ್ತಾರೆ ಈಗ. ಇರು ವಿಕ್ರಾಂತ್. ನೋಡು ಸುಮನ, ಚಿಕ್ಕ ಹುಡುಗಿ ಅವಳು. ನೀನ್ ಹಗ್ಗದಲ್ಲಿ ಕಟ್ ಹಾಕಿದ್ರೆ ಅವಳಿಗೆ ನೋವಾಗಲ್ವಾ ಹೇಳು? ಹಾಗೆ ಬಿಟ್ರೆ ರಕ್ತ ಹೆಪ್ಕಟ್ಟಲ್ವಾ? ಶಿವ ತನ್ ಗಂಡ ಅನ್ನೋ ಹಾಗೆ ಮಾತಾಡ್ತಿರ್ತಾಳಲ್ವಾ? ಹಿಮಗಿರಿಯಲ್ಲಿರ್ತೀನಿ ಅಂತ ಹೇಳ್ಕೊತಿರ್ತಾಳಲ್ವಾ? ಯಾವಾಗ್ಲೂ ಕಾಮಾಗಿರ್ತೀನಿ ಅಂತ ಪೋಸ್ ಕೊಡೋಳು ಈಗ ಸಿಟ್ ಬರ್ತಿದೆ ಅಂತ ಏನ್ ಹೇಳಿಲ್ವಲ್ಲ ಬಿಡಿ. ಅದಕ್ಕೆ ನೀವು ತಾಳ್ಮೆಯಿಂದ ಇದ್ದೀರಾ ಈಗ. ಒಂದ್ ವೇಳೆ ನೀವೇನಾದ್ರೂ ಇಲ್ಲಿಲ್ಲ ಅಂದಿದ್ರೆ. ನೀನ್ ಸಿಟ್ ಮಾಡ್ಕೋಬೇಡ ವಿಕ್ರಾಂತ್, ಬಾ ಹೇಳ್ತೀನಿ. ಛೇ, ಬಾ. ಆ ಮಾಯಾವಿ ಹುಡುಗಿನ ಯಾರಾದ್ರೂ ಬಿಡ್ಸಕ್ ನೋಡಿದ್ರೆ ಬೂದಿನೇ. ನಂದೀಶಾ, ಮಾತೆ, ನೀವಿಬ್ರು ಇಲ್ಲೇ ಇದ್ರೂ ಕೂಡ ವಿಶಾಲಾಕ್ಷಿ ಗಂಟು ಬಿಚ್ಚಲಿಲ್ವಾ? ಅಮ್ಮನ ಮಾತನ್ನ ಯಾವುದೇ ಕಾರಣಕ್ಕೂ ಮೀರಬಾರ್ದಲ್ವಾ? ನಾವು ಬಿಚ್ಚಕ್ ಹೋದ್ರೆ ಸುಮನ ಮತ್ತಿನ್ನೇನ್ ಮಾಡ್ಕೋತಾಳೋ ಅಂತ ಭಯ ಬೇರೆ. ನಿಮಗೇನ್ ಮಾಡಕ್ಕೂ ಹೇಸ್ಲಿಲ್ಲ ಅಂದ್ಮೇಲೆ ಅವಳು ಏನ್ ಮಾಡ್ಕೊಂಡ್ರೆ ಏನಂತೆ? ನೀವ್ ಈ ಕಡೆ ಬನ್ನಿ. ಬೇಡಮ್ಮ, ನಾನು ಶಿಕ್ಷೆ ಅನ್ಭವಿಸೋದ್ರಲ್ಲಿ ತಪ್ಪೇನಿಲ್ಲ. ಯಾಕೆ ಅಂದ್ರೆ ಬೆಳಗಾಗೋಷ್ಟ್ರಲ್ಲಿ ಗಾಯತ್ರಿ ಉಲ್ಲುಚಿ ಬರ್ಬೇಕಿತ್ತು. ಅಂತದ್ರಲ್ಲಿ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂದ್ರೆ ನನ್ ಮೇಲೆ ಯಾರ್ಗೇ ಆದ್ರೂ ಕೋಪ ಬರುತ್ತೆ. ನನಗೇನ್ ಬಂದಿಲ್ಲ. ಸುಮನ ಮಾತ್ರ ಹುಚ್ಚು ಹುಚ್ಚು ಕೆಲಸ ಮಾಡಿ ನಿನ್ನ ಹೀಗೆ ಕಟ್ಟ ಹಾಕಿದಾಳೆ. ಅಕ್ಕ, ಹಗ್ಗ ಬಿಚ್ಚಿದ್ರೆ ನಾನ್ ಸಾಯೋದನ್ನ ಕಣ್ಣಾರೆ ನೋಡ್ತೀನಿ ಅಂತ ಹೇಳಿದ್ದೆ ತಾನೆ? ಏ ಸುಮ್ಮಿ, ಕೈಯಲ್ಲಿ ಏನೇ ಹಿಡ್ಕೊಂಡಿದ್ಯಾ? ಕೆರೋಸಿನ್ ಅನ್ಕೋತೀನಿ. ಇದ್ ಸಿಗ್ತಾ ಇರ್ಲಿಲ್ವಲ್ಲ, ನಿನಗಿದೆಲ್ ಸಿಕ್ತು ಸುಮನ? ಸ್ಮೆಲ್ ನೋಡೋಣ. ಆಗಿನ ಕಾಲದಲ್ಲಿ ಘಾಟ್ ಇದ್ದಿದ್ರೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅರ್ಥ. ಜೋಕ್ ಬೇಡ ಅಕ್ಕ. ಸೀರಿಯಸ್ ಆಗಿ ಹೇಳ್ತೀರ ಅದಕ್ಕೆ. ಆದ್ರೂ ಕ್ವಾಲಿಟಿ ತಗೊಂಡು ಏನೇ ಮಾಡ್ತೀಯ? ತಲೆ ಮೇಲೆ ಸುರ್ಕೋ. ಲೇ, ನೀನು ಹೀಗೆ ಮಾತಾಡಿದ್ರೆ ಸುಮನ ನಿನ್ಮೇಲೂ ಕೂಡ ಕೇಸ್ ಹಾಕ್ಬೋದು, ಗೊತ್ತೇನೋ? ಮೊದ್ಲು ಇವ್ರನ್ನ 3 ದಿನ ಲಾಕಪ್ ಅಲ್ಲಿ ಕೂರ್ಸಿಲ್ಲ ಅಂತಂದ್ರೆ ಸುಮನಗೆ ಸಮಾಧಾನ ಆಗಲ್ಲ. ಆ ಕೆಲಸ ಮಾಡಿ ನಾನು ಪೀಸ್ಫುಲ್ ಆಗಿರ್ಬೋದಾಗ. ನೀನಿರೋ ಸುಮನ, ನೀನು ಕ್ಯಾನ್ ಕೊಡಿಲಿ. ನೋಡಿ ವಿಶಾಲ್ ಬಾವಾ, ನಾನ್ ಬದುಕಿರೋದು ನಮ್ಮ ಅಕ್ಕಂಗೆ ಇಷ್ಟ ಇಲ್ಲ. ಏಯ್, ಯಾಕೆ ಹಾಗಲ್ಲ ಅನ್ಕೋತೀಯ ಸುಮನ? ವಿಶಾಲಾಕ್ಷಿನ್ ಬಿಡಿಸಿದ್ರೆ ಜೀವಂತವಾಗಿರಲ್ಲ ಅಂತ ನಾನು ಹೇಳಿದ್ದೆ. ಆದ್ರೂ ಕೂಡ ಬೆಲೆ ಕೊಡ್ಲಿಲ್ಲ ಅಂದ್ರೆ ನಮ್ಮ ಅಕ್ಕ ಕೇರ್ ಮಾಡಲ್ಲ ಅಂತ ತಾನೆ? ನೀನ್ ಸತ್ರು ಬದುಕಿದ್ರು ಒಂದೇ ಅನ್ಕೊಂಡಿರ್ಬೇಕೇನೋ ನೈನಿ. ನಿನ್ ಕೋಪ ಬರ್ಸ್ಬೇಡ್ವೆ.
ಹೌದಮ್ಮ, ಕೈಯಲ್ಲಿ ಮ್ಯಾಚ್ ಬಾಕ್ಸು ಇಟ್ಕೊಂಡಿದ್ದಾಳೆ ಅವಳು. ಬೆಂಕಿ ಹತ್ಕೊಂಡು ಉರಿಯುತ್ತಾ? ನೋಡ್ತ್ಯಾ? ಚಿಕ್ಕ ಮಾತೆ, ಇದು ಆಟ ಅಲ್ಲ. ಬೆಂಕಿ ಜೊತೆ ಆಟ ಆಡಿದ್ರೆ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಸುಮನಾ, ಹುಚ್ಚಿ ಥರ ನೀನು ಆಡಬೇಡ. ಅವಳೇನು ಮಾಡಲ್ಲ ಬಿಡು ಬ್ರೋ. ಸುಮ್ಮನೆ ನಮ್ಮ ಮುಂದೆ ಎಲ್ಲ ಬಿಲ್ಡಪ್ ಕೊಡ್ತಾಳೆ. ಒಳಗೊಳಗೆ ಅವಳಿಗೂ ಭಯ ಇದೆ. ರಿಚ್ ಆಗಿ ಬದುಕಬೇಕು ಅಂತ ನಿನ್ ದುರಾಸೆ ಎಲ್ಲ ಏನಾಯ್ತು ಸುಮನಾ? ಮಾತಾಡ್ಬೇಡ ಅಕ್ಕ. ಕೆರೋಸಿನ್ ತಂದಿದ್ದಾಳಲ್ವಾ, ಸುರ್ಕೊಳ್ಳಿ ಬಿಡಿ. ನೋಡ್ಬೇಕು ಅಂತ ಆಸೆ ಆಗ್ತಿದೆ ಅಲ್ವಾ ಅಕ್ಕ? ನೋಡು. ಏನ್ ಮಾಡ್ತಿದ್ಯಾ? ಬಿಡಕ್ಕ. ಬಿಡೆ. ಸುಮನಾ, ಸುಮನಾ ಇರು. ಸುಮನಾ, ಏನ್ ಮಾಡ್ತಿದ್ಯಾ? ಏ ಸುಮ್ಮಿ, ಏಯ್ ಏನೇ ಮಾಡ್ತಿದ್ಯಾ? ಸುಮನಾ, ಏ ಸುಮನಾ, ಅಯ್ಯೋ. ಸುಮನಾ ಏನ್ ಮಾಡ್ತಿದ್ಯಾ? ಏ ಹಾ, ಏಯ್ ಸುಮನಾ, ಅಯ್ಯೋ ಸುಮನಾ, ನಿನಗೆ ಸುಮನಾ, ಏನಿ ಹುಚ್ಚತನ? ಸರ್ಕೋ ಅಕ್ಕ. ಸುಮನಾ, ಹಾಸ್ನಿ ಅತ್ಗೆ ಏನ್ ಮಾಡಿದ್ರು? ನೀನ್ ಮಾಡ್ತಿರೋದು ತುಂಬಾ ದೊಡ್ಡ ತಪ್ಪು, ಅಪರಾಧ ಕೂಡ. ನಾನ್ ಸಾಯ್ತೀನಿ ಅಂದ್ರೂ ಪರವಾಗಿಲ್ಲ ಅಂತ ಲೈಟ್ ಆಗಿ ತಗೊಂಡಿರೋ ನೀವು ಹಾಸಿನಿ ಅಕ್ಕನ ದೇಹಕ್ಕೆ ಕೆರೋಸಿನ್ ಸುರಿದಾಗ ತಪ್ಪು ಅನ್ಯಾಯ ಅಂತೆಲ್ಲ ಮಾತಾಡ್ತಿದ್ದೀರಲ್ಲ ಬಾವಾ. ಅಯ್ಯ, ಏಯ್, ತಲೆ ಕೆಟ್ಟವಳೆ. ಹಾಸಿನಿ ಅದಕ್ಕೆ ಏನೇ ಮಾಡಿದ್ರು? ಸುಮ್ಮನೆ ನನಗೆ ಮಾಮೂ ಇಲ್ಲ, ಹೆಂಡ್ತಿನೂ ಬಿಡಲ್ವಾ? ಹಾ, ಅದು ಮ್ಯಾಚ್ ಸ್ಟಿಕ್ಕಾ ಇಲ್ಲಾಂದ್ರೆ ಒಲಿಂಪಿಕ್ ಜ್ಯೋತಿನಾ? ಇನ್ನೂ ಉರಿತಾನೆ ಇದೆಯಲ್ಲ ಅದು. ಸಾಯೋ ಮುಂದೆನೂ ಜೋಕ್ ಮಾಡ್ತೀಯಲ್ಲೇ? ಕೈ ಸುಡತ್ತಮ್ಮ, ಆರಿಸ್ಬಿಡಮ್ಮ, ಅದನ್ನ ಆರಿಸೋ. ನಾನ್ ಆರ್ಸೋದಿಲ್ಲ. ಸುಮನಾ, ಅದನ್ನ ಆರ್ಸು. ನಿನ್ನೆ ಆರ್ಸು. ಆರ್ಸೋದಿಲ್ಲ. ಸುಮನಾ, ಹ, ನೈನಿ ಬಿಸಾಕು ಬಿಸಾಕು ಅಂತಂದ್ರೆ ಅವಳು ನನ್ ಮೇಲೆ ಬಿಸಾಕ್ತಾಳಷ್ಟೇ. ಸುಮನಾ, ಅದಕ್ಕೆ ಮೇಲೆ ನಿನಗೆ ಯಾಕಷ್ಟು ದ್ವೇಷ? ದ್ವೇಷ ಅಲ್ಲ ಬಾವಾ. ನನ್ ಗಂಡನಮ್ಮ ಸರ್ಪದ್ವೀಪಕ್ಕೆ ಹೋಗಿದ್ದಾರೆ. ಅವ್ರ ಜೊತೆಗೆ ನೀವ್ ದತ್ತು ತಗೊಂಡಿರೋ ಗಾಯತ್ರಿ ನನ್ ಸ್ವಂತ ಮಗಳು ಉಲುಚಿನೂ ಹೋಗಿದ್ದಾಳೆ. ಇಲ್ಲಿ ಹೋಗದೆ ಇರೋದು ಅಂದ್ರೆ ಹಾಸಿನಿ ಅಕ್ಕನ್ ಮಗ ಮಾತ್ರ. ಹೇ, ಅಡ್ರೆಸ್ ಹೇಳು, ಆಟೋ ಕೊಟ್ಟು ಕಳಿಸ್ತೀನಿ. ಮಾತೆ, ಅದು ಎಲ್ಲಿದೆ ಅಂತ ಅಮ್ಮನಿಗೆ ಬಿಟ್ರೆ ಇನ್ಯಾರಿಗೂ ಗೊತ್ತಿಲ್ಲ. ತಿಲೋತ್ತಮ್ಮ ಅಕ್ಕಂಗೂ ಗೊತ್ತಿಲ್ವಾ? ಅಮ್ಮನ್ಗೊಬ್ರಿಗೆ ಗೊತ್ತಿರೋದು. ನೋಡಿದ್ರ? ಅಂದ್ರೆ ಇದೆಲ್ಲ ಈ ಮಾಯವ ಹುಡುಗಿ ಕೆಲ್ಸನೇ. ಅದಕ್ಕೆ ನನಗ್ ಸಿಟ್ಟು ಬಂತು. ಬೆಂಕಿ ಹಚ್ಚಬೇಕು ಅಂತ ಇದಕ್ಕೆ ಅನ್ಕೊಂಡಿದ್ದೆ ಸುಮನಾ. ನಾನೇನ್ ಮಾಡ್ದೆ ಅಂತ ನನ್ನನ್ ಸುಡಕ್ ನೋಡ್ತಿದ್ಯಾ ಸುಮನಾ? ನಿನ್ ಮಗ ಕೂಡ ಅತ್ತೆ ಉಲುಚಿ ಗಾಯತ್ರಿ ಜೊತೆ ಏನಾದ್ರೂ ಹೋಗಿದ್ದಿದ್ರೆ ಆಗ ನನ್ನ ನೋವು ನಿನಗ್ ಗೊತ್ತಾಗಿರೋದು. ಹಾ, ಕಳ್ಸಿಲ್ಲ ಅಂದ್ ಮಾತ್ರಕ್ಕೆ ನನ್ನನ್ನೇ ಸುಟ್ಬಿಡ್ತೀಯಾ? ಹೌದು. ಅಯ್ಯೋ,